Welcome you all for today's class for BA third semester and BCom third semester OEC subject Rural Economics. So today I will review all the chapters from Unit 1 and Unit 2 and will dictate you important questions for semester examination or most likely questions for the semester examination. So BA ಮೂರನೇ ಸೆಮಿಸ್ಟರ್ ಮತ್ತು ಬಿಕಾಮ್ ಮೂರನೇ ಸೆಮಿಸ್ಟರ್ OEC ಸಬ್ಜೆಕ್ಟ್ ಗ್ರಾಮೀಣ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಯೂನಿಟ್ 1 ಅಂದರೆ ಘಟಕ 1 ಮತ್ತು ಘಟಕ 2ರ ಇಲ್ಲಿ ಇರ್ತಕ್ಕಂಥ ಎಲ್ಲ ಚಾಪ್ಟರ್ಗಳ ಅಥವಾ ಅಧ್ಯಾಯಗಳ ರಿವ್ಯೂ ಮಾಡಿಕೊಂಡು ಅಂದರೆ ಪುನರಾವಲೋಕನೆ ಮಾಡಿಕೊಂಡು ನಾವು ಸೆಮಿಸ್ಟರ್ ಪರೀಕ್ಷೆಗೆ ಬರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸಲ್ಲಿ ಕೊಡ್ತೀನಿ. ಸೊ ಎಲ್ಲರೂ ಬುಕ್ ಪೆನ್ ತೆಗೀರಿ. ಸೊ ರೈಟ್ ಡೌನ್. So here from the unit 1 ಘಟಕ 1, so the heading is introduction to rural economy. ಘಟಕ 1ರ ಒಂದು ಹೆಡ್ಡಿಂಗ್ ಏನಿದೆ, ಗ್ರಾಮೀಣ ಆರ್ಥಿಕತೆಗೆ ಪ್ರವೇಶನ ಅಥವಾ ಗ್ರಾಮೀಣ ಆರ್ಥಿಕತೆಯ ಪರಿಚಯ. ಸೊ ಇದು ಘಟಕ 1ರ ಒಂದು ಹೆಡ್ಡಿಂಗ್. ಸೊ ಹಿಯರ್ ವಾಟ್ ಆರ್ ದ ಕಂಟೆಂಟ್ಸ್ ಯು ಹ್ಯಾವ್ ಲರ್ನ್ಡ್ ಇನ್ ದ ಕ್ಲಾಸಸ್. ಸೊ ಸೊ ಹಿಂದಿನ ಕ್ಲಾಸ್ಗಳಲ್ಲಿ ಏನೇನು ತಿಳ್ಕೊಂಡಿದೆ, ಯಾವ ಕಂಟೆಂಟ್ಗಳಲ್ಲಿ ಬಂದಿದೆ. ಸೊ ಕಂಟೆಂಟ್ ನಂಬರ್ ಎ, ಗ್ರಾಮೀಣ ಆರ್ಥಿಕತೆಯ ಅರ್ಥ ಮತ್ತು ಧ್ಯೇಯಗಳು, ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ರೂರಲ್ ಎಕಾನಮಿ. ಸೊ here write down question ಬರ್ಕೊಡ್ರಿ ಇಲ್ಲಿ. ವಾಟ್ ಈಸ್ ರೂರಲ್ ಎಕಾನಮಿ? 1 marks. ಸೆಕೆಂಡ್ ಒನ್, ಎರಡನೇ ಪ್ರಶ್ನೆ ಬರ್ಕೊಡ್ರಿ. ಗಿವ್ ದ ಎಕ್ಸಾಂಪಲ್ಸ್ ಫಾರ್ ರೂರಲ್ ಎಕಾನಮಿ. ಗಿವ್ ದ ಎಕ್ಸಾಂಪಲ್ಸ್ ಫಾರ್ ರೂರಲ್ ಎಕಾನಮಿ. ಗ್ರಾಮೀಣ ಆರ್ಥಿಕತೆಗೆ ಉದಾಹರಣೆಗಳನ್ನು ಕೊಡಿ. ಗ್ರಾಮೀಣ ಆರ್ಥಿಕತೆಗೆ ಉದಾಹರಣೆಗಳನ್ನು ಕೊಡಿ. ನೆಕ್ಸ್ಟ್ ಕ್ವೆಶ್ಚನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ರೂರಲ್ ಎಕಾನಮಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ರೂರಲ್ ಎಕಾನಮಿ. ಗ್ರಾಮೀಣ ಆರ್ಥಿಕತೆಯ ಧ್ಯೇಯಗಳು ಅಥವಾ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 5 mark ಕ್ವೆಶನ್, ಬ್ರ್ಯಾಕೆಟ್ನಲ್ಲಿ 5 marks ಹಾಕಿ. ನೆಕ್ಸ್ಟ್ ಕ್ವೆಶನ್ ಯು ರೈಟ್ ಡೌನ್. ವಾಟ್ ಈಸ್ ರೂರಲ್ ಎಕಾನಮಿ? ಎಕ್ಸ್ಪ್ಲೇನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಈಸ್ ರೂರಲ್ ಎಕಾನಮಿ? Explain its characteristics. 10 marks. So this question is from alphabet B, that is B content in unit 1 ಘಟಕ 1ರಲ್ಲಿ ಬರ್ತಕ್ಕಂಥದ್ದು. ಅಧ್ಯಾಯ 1ರಲ್ಲಿ ಬಿ ಯೂನಿಟಿನ ಒಂದು ಪ್ರಶ್ನೆ. ವಾಟ್ ಈಸ್ ರೂರಲ್ ಎಕಾನಮಿ? ಎಕ್ಸ್ಪ್ಲೇನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಗ್ರಾಮೀಣ ಆರ್ಥಿಕತೆ ಎಂದರೇನು? ಅದರ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ಮುಂದಿನ ಪ್ರಶ್ನೆ. ಸೊ ನೆಕ್ಸ್ಟ್ ಕಂಟೆಂಟ್ ಸಿ, ಇಂಡಿಕೇಟರ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಯ ಸೂಚಕಗಳು. ಸೊ ಹಿಯರ್ ರೈಟ್ ಡೌನ್ ಕ್ವೆಶ್ಚನ್. ವಾಟ್ ಈಸ್ ರೂರಲ್ ಡೆವಲಪ್ಮೆಂಟ್? 1 marks. ಗ್ರಾಮೀಣ ಅಭಿವೃದ್ಧಿ ಎಂದರೇನು? ನೆಕ್ಸ್ಟ್ ಕ್ವೆಶ್ಚನ್, ಡಿಫೈನ್ ರೂರಲ್ ಡೆವಲಪ್ಮೆಂಟ್. ಎಕ್ಸ್ಪ್ಲೇನ್ ಇಟ್ಸ್ ಇಂಡಿಕೇಟರ್ಸ್. ಗ್ರಾಮೀಣ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ. ಅದರ ಅಭಿವೃದ್ಧಿಯ ಸೂಚಕಗಳನ್ನು ವಿವರಿಸಿ. ಬ್ರ್ಯಾಕೆಟ್ನಲ್ಲಿ ಹಾಕಿ 10 marks. ನೆಕ್ಸ್ಟ್ ಕ್ವೆಶನ್. ಸೊ ಕಂಟೆಂಟ್ ಡಿ, ಹೆಡ್ಡಿಂಗ್ ಈಸ್ ಕನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಎಲ್ಲರನ್ನು ಒಳಗೊಂಡ ಅಥವಾ ಅಂತರ್ಗತ ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ. ಓಕೆ, ಸೊ ಬರ್ಕೊಡಲಿ. ಅಂತರ್ಗತ ಅಥವಾ ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಎಂದರೇನು? ಅಂತರ್ಗತ ಅಥವಾ ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಎಂದರೇನು?
1 marks. ನೆಕ್ಸ್ಟ್ ಕ್ವೆಶನ್ ಕೊಟ್ಟರೆ, ಅಂತರ್ಗತ ಅಭಿವೃದ್ಧಿ ಎಂದರೇನು ಅಥವಾ ಅಂತರ್ಗತ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ. ಅಂತರ್ಗತ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ. ಇಂಗ್ಲೀಷ್ ಒಳಗೆ ಹೇಳಿದ್ನ ಕ್ವೆಶನ್. ವಾಟ್ ಈಸ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್? ಇಂಗ್ಲೀಷ್ ಒಳಗೆ ಹೇಳಿಲ್ಲ. ವಾಟ್ ಈಸ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್? ಓಕೆ. ಸೊ ಈಗ ಎರಡನೇ ಕ್ವೆಶನ್ ಬರ್ಕೊಡ್ರಿ ಇಲ್ಲಿ. ಡಿಫೈನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಎಕ್ಸ್ಪ್ಲೈನ್ ಇಟ್ಸ್ ಫ್ಯಾಕ್ಟರ್ಸ್. ಬ್ರ್ಯಾಕೆಟ್ನಲ್ಲಿ ಹಾಕಿದ್ರೆ 5 ಮಾರ್ಕ್ಸ್. ಕನ್ನಡದ ಬರ್ಕೊಡ್ರಿ. ಅಂತರ್ಗತ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ, ಅದರ ಅಂಶಗಳನ್ನು ವಿವರಿಸಿ. ಬ್ರ್ಯಾಕೆಟ್ನಲ್ಲಿ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್. ರೈಟ್ ಅ ನೋಟ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್. ರೈಟ್ ಅ ನೋಟ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಬ್ರ್ಯಾಕೆಟ್ನಲ್ಲಿ ಹಾಕಿರಿ 5 or 10 ಮಾರ್ಕ್ಸ್. ರೈಟ್ ಅ ನೋಟ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ ಅಥವಾ ಪರಿಪೂರ್ಣ ಅಭಿವೃದ್ಧಿಯ ಕುರಿತು ಟಿಪ್ಪಣಿ ಬರೆಯಿರಿ. ಸುಸ್ಥಿರ ಅಭಿವೃದ್ಧಿ ಅಥವಾ ಪರಿಪೂರ್ಣ ಅಭಿವೃದ್ಧಿಯ ಕುರಿತು ಟಿಪ್ಪಣಿ ಬರೆಯಿರಿ. ಬ್ರ್ಯಾಕೆಟ್ನಲ್ಲಿ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ಬರ್ಕೊಟ್ರೆ, ಡಿಫೈನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ. ಸುಸ್ಥಿರ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ. 1 ಮಾರ್ಕ್ಸ್. 1 ಅಂಕದ ಪ್ರಶ್ನೆ ಕೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ಬರ್ಕೊಡ್ರಿ. ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿಯ 2 ಪ್ರಾಮುಖ್ಯತೆಗಳನ್ನು ಹೇಳಿ. ಸುಸ್ಥಿರ ಅಭಿವೃದ್ಧಿಯ 2 ಪ್ರಾಮುಖ್ಯತೆಗಳನ್ನು ಹೇಳಿ. 1 ಮಾರ್ಕ್ಸ್. ಸೊ ದಿಸ್ ಈಸ್ ಆಲ್ ಫ್ರಮ್ ಚಾಪ್ಟರ್ ಯೂನಿಟ್ 1 ಚಾಪ್ಟರ್ 1. ಓಕೆ. ಸೊ ಇದೆಲ್ಲ ಘಟಕ 1 ಬರ್ತಕ್ಕಂಥ ಅಧ್ಯಾಯ 1ರ ABCD. ಸೊ ಈ ಒಂದು 4 ಕಂಟೆಂಟ್ಗಳ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡು. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ಯೂನಿಟ್ 1 ಚಾಪ್ಟರ್ 2. ಹೆಡ್ಡಿಂಗ್ ಈಸ್ ಗ್ರಾಮೀಣ ಅಭಿವೃದ್ಧಿಗೆ ಮಾರ್ಗಗಳು. ಅಪ್ರೋಚಸ್ ಟು ರೂರಲ್ ಎಕಾನಮಿ. ಗ್ರಾಮೀಣ ಅಭಿವೃದ್ಧಿಗೆ ಮಾರ್ಗಗಳು. ಅಪ್ರೋಚಸ್ ಟು ರೂರಲ್ ಎಕಾನಮಿ. ಗ್ರಾಮೀಣ ಅಭಿವೃದ್ಧಿಗೆ ಮಾರ್ಗಗಳು. ಓಕೆ. ಸೊ ಹಿಯರ್ ಕಂಟೆಂಟ್ ಎ, ಗಾಂಧಿ ಮಾದರಿ. ಆಲ್ಫಾಬೆಟ್ ಎ ಹಾಕ್ರಿ. ಗಾಂಧಿ ಮಾದರಿ. ಗಾಂಧಿ ಮಾದರಿ. ರೈಟ್ ಆನ್ ಕ್ವೆಶನ್. ಡಿಫೈನ್ ಗಾಂಧಿಯನ್ ಎಕನಾಮಿಕ್ ಥಾಟ್. ಡಿಫೈನ್ ಗಾಂಧಿಯನ್ ಎಕನಾಮಿಕ್ ಥಾಟ್. ಗಾಂಧಿ ಆರ್ಥಿಕ ಚಿಂತನೆಯನ್ನು ವ್ಯಾಖ್ಯಾನಿಸಿ. ಗಾಂಧಿ ಆರ್ಥಿಕ ಚಿಂತನೆಯನ್ನು ವ್ಯಾಖ್ಯಾನಿಸಿ. 1 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್. ರೈಟ್ ಅ ನೋಟ್ ಆನ್ ಗಾಂಧಿಯನ್ ಮಾಡೆಲ್. ರೈಟ್ ಅ ನೋಟ್ ಆನ್ ಗಾಂಧಿಯನ್ ಮಾಡೆಲ್. ಗಾಂಧಿ ಮಾದರಿಯ ಕುರಿತು ಟಿಪ್ಪಣಿ ಬರೆಯಿರಿ. ಗಾಂಧಿ ಮಾದರಿ ಕುರಿತು ಟಿಪ್ಪಣಿ ಬರೆಯಿರಿ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ. 5 or 10 ಮಾರ್ಕ್ಸ್. 5 ಅಥವಾ 10 ಅಂಕ ಪ್ರಶ್ನೆ ಇಲ್ಲಿ ಬರ್ತದೆ. ನೆಕ್ಸ್ಟ್ ಕ್ವೆಶನ್ ರೈಟ್ ಆನ್. ವಾಟ್ ಈಸ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್? ವಾಟ್ ಈಸ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್? ಸಮುದಾಯ ಅಭಿವೃದ್ಧಿ ಮಾರ್ಗ ಎಂದರೇನು? ಸಮುದಾಯ ಅಭಿವೃದ್ಧಿ ಮಾರ್ಗ ಎಂದರೇನು? 1 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್.
ಸಮುದಾಯ ಅಭಿವೃದ್ಧಿ ಮಾರ್ಗದ ಯಾವುದಾದರೂ ಎರಡು ಲಕ್ಷಣಗಳನ್ನು ಹೇಳಿ. ಸಮುದಾಯ ಅಭಿವೃದ್ಧಿ ಮಾರ್ಗದ ಯಾವುದಾದರೂ ಎರಡು ಲಕ್ಷಣಗಳನ್ನು ಹೇಳಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಬೇಸಿಕ್ ನೀಡ್? ವಾಟ್ ಈಸ್, ಇದು ಆಲ್ಫಾಬೆಟ್ ಸಿ. ಓಕೆ, ಆಲ್ಫಾಬೆಟ್ ಬಿ ದು ಕ್ವಶನ್ಸ್ ಮುಗಿತು. ದಟ್ ಈಸ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್. ಸೊ ನೌ ಐ ವಿಲ್ ಮೂವ್ ಆನ್ ಟು ಆಲ್ಫಾಬೆಟ್ ಸಿ, ದಟ್ ಈಸ್ ಫ್ರಮ್ ಯೂನಿಟ್ 1 ಚಾಪ್ಟರ್ 2 ಬೇಸಿಕ್ ನೀಡ್ಸ್ ಅಪ್ರೋಚ್. ವಾಟ್ ಈಸ್ ಬೇಸಿಕ್ ನೀಡ್ಸ್ ಅಪ್ರೋಚ್? ಮೂಲಭೂತ ಅಥವಾ ಕನಿಷ್ಠ ಅವಶ್ಯಕತೆಗಳ ಮಾರ್ಗ ಎಂದರೇನು? ಮೂಲಭೂತ ಅಥವಾ ಕನಿಷ್ಠ ಅವಶ್ಯಕತೆಗಳ ಮಾರ್ಗ ಎಂದರೇನು? ಕ್ವಶನ್ ಮಾರ್ಕ್, ಒಂದು ಅಂಕ. Write a note on minimum needs program. Write a note on minimum needs program. ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ಕುರಿತು ಟಿಪ್ಪಣಿ ಬರೆಯಿರಿ. ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ಕುರಿತು ಟಿಪ್ಪಣಿ ಬರೆಯಿರಿ. 5 marks. Next I will move on to content D. Integrated rural development and inclusive growth approach. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾರ್ಗ ಮತ್ತು ಅಂತರ್ಗತ ಅಥವಾ ಒಳಗೊಂಡ ಬೆಳವಣಿಗೆ ಮಾರ್ಗ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾರ್ಗ ಮತ್ತು ಒಳಗೊಂಡ ಅಥವಾ ಅಂತರ್ಗತ ಬೆಳವಣಿಗೆ ಮಾರ್ಗ. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಅಪ್ರೋಚ್. ಅಲ್ಲಿ ಏನು ಬರ್ಕೊಡ್ರಿ, ಎಕ್ಸ್ಪಾಂಡ್ ದಿ ಟರ್ಮ್ IRDIGA. IRDIGA. Expand the term IRD and IGA ಅಥವಾ IRDIGA ಅಂತ. IRDIGA ಅಂದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಅಪ್ರೋಚ್. ಕನ್ನಡದಲ್ಲೇ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾರ್ಗ ಮತ್ತು ಒಳಗೊಂಡ ಅಥವಾ ಅಂತರ್ಗತ ಬೆಳವಣಿಗೆ ಮಾರ್ಗ. Okay, so 1 marks. So next you write down, ಮುಂದಿನ ಪ್ರಶ್ನೆ ಬರ್ಕೊಡ್ರಿ. Briefly explain integrated rural development approach. Briefly explain integrated rural development approach. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾರ್ಗದ ಕುರಿತು ಟಿಪ್ಪಣಿ ಬರೆಯಿರಿ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾರ್ಗದ ಕುರಿತು ಟಿಪ್ಪಣಿ ಬರೆಯಿರಿ. ಬ್ರ್ಯಾಕೆಟ್ನಲ್ಲೇ 5 or 10 marks. ನೆಕ್ಸ್ಟ್ ಕ್ವಶನ್, write a note on inclusive growth approach. Inclusive growth approach. 5 marks. ಅಂತರ್ಗತ ಅಥವಾ ಒಳಗೊಂಡ ಬೆಳವಣಿಗೆ ಮಾರ್ಗದ ಕುರಿತು ಟಿಪ್ಪಣಿ ಬರೆಯಿರಿ. ಅಂತರ್ಗತ ಅಥವಾ ಒಳಗೊಂಡ ಬೆಳವಣಿಗೆ ಮಾರ್ಗದ ಕುರಿತು ಟಿಪ್ಪಣಿ ಬರೆಯಿರಿ. ಬ್ರ್ಯಾಕೆಟ್ನಲ್ಲಿ ಹಾಕಿದ್ರೆ 5 marks. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಫ್ರಮ್ ಚಾಪ್ಟರ್ 2 ಯೂನಿಟ್ 1 ಚಾಪ್ಟರ್ 2. ಸೊ ನಾವು ಐ ವಿಲ್ ಮೂವ್ ಆನ್ ಟು ಅಧ್ಯಾಯ 3 ಚಾಪ್ಟರ್ 3ಗೆ ಬರ್ತಾ ಇದ್ದೀನಿ. ಸೊ ದ ಹೆಡ್ಡಿಂಗ್ ಈಸ್ ಗ್ರಾಮೀಣ ಭಾರತದಲ್ಲಿ ಬಡತನ ಮತ್ತು ನಿರುದ್ಯೋಗ. ಗ್ರಾಮೀಣ ಭಾರತದಲ್ಲಿ ಬಡತನ ಮತ್ತು ನಿರುದ್ಯೋಗ. ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಇಂಡಿಯಾ. ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಇಂಡಿಯಾ. ಸೊ ಹಿಯರ್ ದ ಕಂಟೆಂಟ್ಸ್ ಆರ್ ಆಲ್ಫಾಬೆಟ್ ಎ, ಬಡತನದ ಅರ್ಥ ಮತ್ತು ಮಾಪನ. ಮೀನಿಂಗ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಪಾವರ್ಟಿ. ಮೀನಿಂಗ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಪಾವರ್ಟಿ. ಸೊ ರೈಟ್ ಆನ್ ದಿ ಕ್ವಶನ್ಸ್. ಕ್ವಶನ್ ನಂಬರ್ 1, ವಾಟ್ ಈಸ್ ಪಾವರ್ಟಿ? ಬಡತನ ಎಂದರೇನು? ವಾಟ್ ಈಸ್ ಪಾವರ್ಟಿ? ಬಡತನ ಎಂದರೇನು? ಎರಡನೇ ಕ್ವಶನ್, ಡಿಫೈನ್ ಪಾವರ್ಟಿ ಲೈನ್. ಬಡತನ ರೇಖೆಯನ್ನು ವ್ಯಾಖ್ಯಾನಿಸಿ. ಡಿಫೈನ್ ಪಾವರ್ಟಿ ಲೈನ್. ಬಡತನ ರೇಖೆಯನ್ನು ವ್ಯಾಖ್ಯಾನಿಸಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪಾವರ್ಟಿ? ವಾಟ್ ಈಸ್ ಪಾವರ್ಟಿ? ಎಕ್ಸ್ಪ್ಲೇನ್ measurement of poverty in India. Explain measurement of poverty in India. ಬಡತನ ಎಂದರೇನು?
ಭಾರತದಲ್ಲಿಯ ಬಡತನದ ಮಾಪನವನ್ನು ವಿವರಿಸಿ. ಭಾರತದಲ್ಲಿಯ ಬಡತನದ ಮಾಪನವನ್ನು ವಿವರಿಸಿ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್. Discuss the causes of rural poverty. Discuss the causes, comma. Discuss the causes, comma. Removal. Discuss the causes and removal of poverty, of rural poverty in India. ಭಾರತದಲ್ಲಿಯ ಗ್ರಾಮೀಣ ಬಡತನಕ್ಕೆ ಕಾರಣಗಳು ಮತ್ತು ಗ್ರಾಮೀಣ ಬಡತನದ ನಿವಾರಣೆಯ ಕುರಿತು ಚರ್ಚಿಸಿ. ಇನ್ನು ಹೇಳ್ತೀನಿ, ಭಾರತದಲ್ಲಿಯ ಗ್ರಾಮೀಣ ಬಡತನಕ್ಕೆ ಕಾರಣಗಳು ಮತ್ತು ಗ್ರಾಮೀಣ ಬಡತನದ ನಿವಾರಣೆ ಕುರಿತು ಚರ್ಚಿಸಿ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ 10 ಮಾರ್ಕ್ಸ್. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ಆಲ್ಫಾಬೆಟ್ ಸಿ. ಆಲ್ಫಾಬೆಟ್ ಬಿ ದಾತಿದು ಗ್ರಾಮೀಣ ಬಡತನ. ಇನ್ನು ಆಲ್ಫಾಬೆಟ್ ಸಿ ಬರ್ತಾ ಇದ್ದೀನಿ. ಹೆಡ್ಡಿಂಗ್ ಈಸ್ ಬೇಸಾಯ ಮತ್ತು ಬೇಸಾಯೇತರ ಉದ್ಯೋಗ. ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್. ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್. ಸೊ ರೈಟ್ ಒಂದು ಕ್ವಶನ್ ಬರ್ಕೊಡೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್? ಬೇಸಾಯ ಮತ್ತು ಬೇಸಾಯೇತರ ಉದ್ಯೋಗದ ನಡುವಿನ ವ್ಯತ್ಯಾಸವನ್ನು ಹೇಳಿ. ಬೇಸಾಯ ಮತ್ತು ಬೇಸಾಯೇತರ ಉದ್ಯೋಗದ ನಡುವಿನ ವ್ಯತ್ಯಾಸವನ್ನು ಹೇಳಿ. ಬ್ರ್ಯಾಕೆಟ್ನಲ್ಲೇ 1 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್. Write a note on form and non-form employment. Write a note on form and non-form employment. ಕನ್ನಡ ಬರ್ಕೊಡ್ರಿ. ಬೇಸಾಯ ವಲಯದ ಉದ್ಯೋಗ ಮತ್ತು ಬೇಸಾಯೇತರ ವಲಯದ ಉದ್ಯೋಗದ ಕುರಿತು. ಬೇಸಾಯ ವಲಯ ಉದ್ಯೋಗ ಮತ್ತು ಬೇಸಾಯೇತರ ವಲಯ ಉದ್ಯೋಗದ ಕುರಿತು ಟಿಪ್ಪಣಿ ಬರೆಯಿರಿ. ಬ್ರ್ಯಾಕೆಟ್ನಲ್ಲೇ 5 ಮಾರ್ಕ್ಸ್ ಆರ್ 10 ಮಾರ್ಕ್ಸ್. ಸೊ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಫ್ರಾಮ್ ಕಂಟೆಂಟ್ ಡಿ. ನಿರುದ್ಯೋಗದ ಮಾಪನ ಮತ್ತು ವಿಧಗಳು. ಹೆಡ್ಡಿಂಗ್ ಈಸ್ ನಿರುದ್ಯೋಗದ ಮಾಪನ ಮತ್ತು ವಿಧಗಳು. ಮೆಜರ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಮೆಜರ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ಯುವರ್ ಕ್ವಶನ್ ಈಸ್, ವಾಟ್ ಈಸ್ ಅನ್ಎಂಪ್ಲಾಯ್ಮೆಂಟ್? ನಿರುದ್ಯೋಗ ಎಂದರೇನು? 1 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್. ಡಿಫೈನ್ ಅನ್ಎಂಪ್ಲಾಯ್ಮೆಂಟ್. Define unemployment, full stop. Explain its measurement. Explain its measurement method. ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ. ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ ಅದರ ಮಾಪನದ ವಿಧಾನಗಳನ್ನು ವಿವರಿಸಿ. ಬ್ರ್ಯಾಕೆಟ್ನಲ್ಲೇ 5 ಮಾರ್ಕ್ಸ್. Next question. What is unemployment? What is unemployment? Question mark. Explain its importance and difficulties in measurement. Explain its importance and difficulties in measurement. ಕನ್ನಡ ಬರ್ಕೊಡ್ರಿ. ನಿರುದ್ಯೋಗ ಎಂದರೇನು? ನಿರುದ್ಯೋಗ ಎಂದರೇನು? ಕ್ವಶನ್ ಮಾರ್ಕ್. ಅದರ ಮಾಪನದಲ್ಲಿಯ ಪ್ರಾಮುಖ್ಯತೆಗಳು ಮತ್ತು ತೊಂದರೆಗಳನ್ನು ವಿವರಿಸಿ. ಅದರ ಮಾಪನದಲ್ಲಿಯ ಪ್ರಾಮುಖ್ಯತೆಗಳು ಮತ್ತು ತೊಂದರೆಗಳನ್ನು ವಿವರಿಸಿ. ಸೊ 5 ಮಾರ್ಕ್ಸ್, 5 ಅಂಕಗಳು. ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ದ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್? ವಾಟ್ ಆರ್ ದ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್? ಡಿಸ್ಕಸ್. ನಿರುದ್ಯೋಗದ ವಿಧಗಳಾವವು? ಚರ್ಚಿಸಿ. ನಿರುದ್ಯೋಗದ ವಿಧಗಳಾವವು? ಚರ್ಚಿಸಿ.
ಇಲ್ಲಿ ಪ್ರತಿಯೊಂದರ ಮೇಲೆ ಏನಂತ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ ಅದು ಬಂದೇ ರಿಪೀಟ್ ಆಗ್ತದೆ ಯಾವುದಾದ್ರು ಒಂದ್ರ ಮೇಲೆ, ಅದ್ರ ಮೇಲೆ ಲಕ್ಷಣದಲ್ಲಿ ಡೆಫಿನೇಷನ್ಗಳ ಮೇಲೆ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ 5 ಆರ್ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರೂರಲ್ ಅನ್ಎಂಪ್ಲಾಯ್ಮೆಂಟ್? ವಾಟ್ ಈಸ್ ರೂರಲ್ ಅನ್ಎಂಪ್ಲಾಯ್ಮೆಂಟ್? ಎಕ್ಸ್ಪ್ಲೇನ್ ಇಟ್ಸ್ ಕಾಸಸ್, ಇಲ್ ಇಫೆಕ್ಟ್ಸ್ ಆ್ಯಂಡ್ ರೆಮಿಡಿಯಲ್ ಮೀಸರ್ಸ್. ಬ್ರ್ಯಾಕೆಟ್ನಲ್ಲೇ 10 ಮಾರ್ಕ್ಸ್. ಕನ್ನಡದಲ್ಲಿ ಬರ್ಕೊಡಿ. ಗ್ರಾಮೀಣ ನಿರುದ್ಯೋಗ ಎಂದರೇನು? ವಾಟ್ ಈಸ್ ರೂರಲ್ ಅನ್ಎಂಪ್ಲಾಯ್ಮೆಂಟ್? ಗ್ರಾಮೀಣ ನಿರುದ್ಯೋಗ ಎಂದರೇನು? ಕ್ವಶನ್ ಮಾರ್ಕ್. ಅದರ ಕಾರಣಗಳು, ದುಷ್ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳನ್ನು ಚರ್ಚಿಸಿ. ಬ್ರ್ಯಾಕೆಟ್ನಲ್ಲೇ 10 ಮಾರ್ಕ್ಸ್. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ಕಂಟೆಂಟ್ ಇ. ಹೆಡ್ಡಿಂಗ್ ಈಸ್ ಭಾರತದಲ್ಲಿ ಬಡತನ ಶಮನ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ವಿಮರ್ಶೆ. ಭಾರತದಲ್ಲಿ ಬಡತನ ಶಮನ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ವಿಮರ್ಶೆ. ಇಂಗ್ಲೀಷ್ ಒಳಗೆ ರಿವ್ಯೂ ಆಫ್ ಪಾವರ್ಟಿ ಎಲಿವೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ರಿವ್ಯೂ ಆಫ್ ಪಾವರ್ಟಿ ಎಲಿವೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. So here write down question number 1. What are the main objectives of poverty elevation programs? ಕನ್ನಡದ ಬರ್ಕೊಡಿ. ಭಾರತದಲ್ಲಿಯೇ ಬೇಡ, ವಾಟ್ ಏನು ಹೇಳಿದೆ ಹೇಳ್ರಿ ಕ್ವಶನ್ ಏನು ಹೇಳಿದೆ ಇಂಗ್ಲೀಷ್ ಒಳಗೆ? ಭಾರತದಲ್ಲಿ ಅಂತ ಹೇಳಿಲ್ಲ. ಓಕೆ, ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಪಾವರ್ಟಿ ಎಲಿವೇಷನ್? ಓಕೆ, ಬರ್ಕೊಡ್ರಿ. ಗ್ರಾಮೀಣ ಬಡತನ ನಿವಾರಣೆಯ ಮುಖ್ಯ ಉದ್ದೇಶಗಳಾವುವು? ಬ್ರ್ಯಾಕೆಟ್ನಲ್ಲಿ ಹಾಕ್ರಿ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ ಟೂ ಫೀಚರ್ಸ್ ಆಫ್ ಪಾವರ್ಟಿ ಎಲಿವೇಷನ್. ಗ್ರಾಮೀಣ ಬಡತನ ನಿವಾರಣೆಯ 2 ಲಕ್ಷಣಗಳನ್ನು ಹೇಳಿ. ಇನ್ನು ನೆಕ್ಸ್ಟ್ ಇದು ಹಾಕ್ರಿ 1 ಅಂಕ. ಓಕೆ, ಅದಕ್ಕೂ ಸಹ 1 ಅಂಕ ಹಾಕ್ರಿ. ಸೊ ಈಗ ಎಸ್ ಎ ಟೈಪ್ ಕ್ವಶನ್ ಬರ್ಕೊಟ್ಟಿದ್ದು ಒಳಗೆ ಬರ್ತದೆ. ಇಲ್ಲಿ ಶಾರ್ಟ್ ಇವು ಬರ್ತಾವೆ ನೋಟ್ಸ್. ಡಿಸ್ಕಸ್ ರಿವ್ಯೂ ಆಫ್ ಪಾವರ್ಟಿ ಎಲಿವೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಕನ್ನಡದ ಬರ್ಕೊಡಿ 10 ಮಾರ್ಕ್ಸ್. ಭಾರತದಲ್ಲಿಯ ಬಡತನ ಶಮನ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ವಿಮರ್ಶೆಯ ಕುರಿತು ಚರ್ಚಿಸಿ. ಭಾರತದಲ್ಲಿ ಬಡತನ ಶಮನ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ವಿಮರ್ಶೆ ಕುರಿತು ಚರ್ಚಿಸಿ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ಬರ್ಕೊಡಿ. ಮುಂದಿನ ಪ್ರಶ್ನೆ, ವಾಟ್ ಈಸ್ ಅಂತ್ಯೋದಯ ಅನ್ನ ಯೋಜನೆ? ಅಂತ್ಯೋದಯ ಅನ್ನ ಯೋಜನೆ ಎಂದರೇನು? 1 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ಅಂತ್ಯೋದಯ ಅನ್ನ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು?
ಅಂತ್ಯೋದಯ ಅನ್ನ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು? When was ಅಂತ್ಯೋದಯ ಅನ್ನ ಯೋಜನೆ implemented? When was ಅಂತ್ಯೋದಯ ಅನ್ನ ಯೋಜನೆ implemented? Next question. ರೋಜ್ಗಾರ್ ಪದದ ಅರ್ಥವನ್ನು ಹೇಳಿ. ರೋಜ್ಗಾರ್ ಮತ್ತು ಸ್ವರೋಜ್ಗಾರ್. ರೋಜ್ಗಾರ್ ಮತ್ತು ಸ್ವರೋಜ್ಗಾರ್ ಪದದ ಅರ್ಥವನ್ನು ಹೇಳಿ. Give the meaning of ರೋಜ್ಗಾರ್ and ಸ್ವರೋಜ್ಗಾರ್. Give the meaning of ರೋಜ್ಗಾರ್ and ಸ್ವರೋಜ್ಗಾರ್. Next question. ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ ರೋಜ್ಗಾರ್ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆಯ ಕುರಿತು ಟಿಪ್ಪಣಿ ಬರೆಯಿರಿ. ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಕುರಿತು ಟಿಪ್ಪಣಿ ಬರೆಯಿರಿ. 5 marks. Write a note on ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. Write a note on ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಬ್ರಾಕೆಟ್ನಲ್ಲಿ 5 marks. Next question is very important. MGNRGA. MGNREGS. MG ಮನ್ರೇಗಾ. MGNREGA ಪದವನ್ನು ವಿಸ್ತರಿಸಿ. Expand the term MGNREGA. ಮನ್ರೇಗಾ ಅಂತ ಹೇಳ್ತೀವಿ. ಶಾರ್ಟ್ದಲ್ಲೇ ಮನ್ರೇಗಾ ಅಂತ ಕರಿತೀವಿ. ಏನಿದ್ರೆ ಫುಲ್ ಫಾರ್ಮು? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಇಂಗ್ಲೀಷ್ ಒಳಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. MGNREGA ಕುರಿತು ಟಿಪ್ಪಣಿ ಬರೆಯಿರಿ. 5 marks. MGNREGA ಕುರಿತು ಟಿಪ್ಪಣಿ ಬರೆಯಿರಿ. ಬ್ರಾಕೆಟ್ನಲ್ಲಿ ಹಾಕಿದೆ 5 marks. Write a note on MGNREGA. So next I will move on to Unit 2. ಘಟಕ 2ಕ್ಕೆ ಬರ್ತಾ ಇದ್ದೀನಿ. ಘಟಕ 2ರಲ್ಲಿ ಬರ್ತಕ್ಕಂಥದ್ದು ಚಾಪ್ಟರ್ 4 ಅಧ್ಯಾಯ 4 ರೂರಲ್ ಎಂಟರ್ಪ್ರೈಸಸ್, ಗ್ರಾಮೀಣ ಉದ್ಯಮಗಳು. ಹೆಡ್ಡಿಂಗ್ ಈಸ್ ರೂರಲ್ ಎಂಟರ್ಪ್ರೈಸಸ್, ಗ್ರಾಮೀಣ ಉದ್ಯಮಗಳು. ಸೊ ರೈಟ್ ಡೌನ್. ಕ್ವಶನ್ ನಂಬರ್ 1. ಎಕ್ಸ್ಪಾಂಡ್ ದಿ ಟರ್ಮ್ MSME. ಎಕ್ಸ್ಪಾಂಡ್ ದಿ ಟರ್ಮ್ MSME. MSME ಪದವನ್ನು ವಿಸ್ತರಿಸಿ. ಏನು ಬರ್ತಿರಲ್ಲೇ? ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಕನ್ನಡದಲ್ಲೇ ಸೂಕ್ಷ್ಮ, ಚಿಕ್ಕ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳು. ನೆಕ್ಸ್ಟ್ ಕ್ವಶನ್. When was MSME Act? When was MSME Act was implemented in India? When was MSME Act was implemented in India? ಭಾರತದಲ್ಲಿ MSME ಕಾಯ್ದೆಯನ್ನು ಯಾವಾಗ ಜಾರಿ ಮಾಡಲಾಯಿತು? ಯಾವಾಗ ಜಾರಿ ಮಾಡಲಾಯಿತು? 1 marks. Next question you write down. What is MSME? Explain its role in Indian economy. What is MSME? Explain its role in Indian economy. MSME ಗಳೆಂದರೇನು? MSME ಗಳೆಂದರೇನು? ಕ್ವಶನ್ ಮಾರ್ಕ್. ಭಾರತದ ಆರ್ಥಿಕತೆಯಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಭಾರತದ ಆರ್ಥಿಕತೆಯಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್. ಡಿಫೈನ್ 10 marks ಹಾಕ್ರಿ, 10 ಅಂಕಗಳು. ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಫ್ರಾಮ್ ಯೂನಿಟ್ 2 ಆಲ್ಫಾಬೆಟ್ ಚಾಪ್ಟರ್ ಎಷ್ಟಿದು? 4 ಅಧ್ಯಾಯ 4
ಯೂನಿಟ್ ಬಿ ಕಂಟೆಂಟ್ ಬಿ, ಅತಿ ಚಿಕ್ಕ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳ ಪ್ರಗತಿ ಮತ್ತು ಸಮಸ್ಯೆಗಳು. ಹೆಡ್ಡಿಂಗ್ ಈಸ್ ಅತಿ ಚಿಕ್ಕ, ಚಿಕ್ಕ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳ ಪ್ರಗತಿ ಮತ್ತು ಸಮಸ್ಯೆಗಳು. ಪ್ರೋಗ್ರೆಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ MSMEs. ಪ್ರೋಗ್ರೆಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ MSMEs. ರೈಟ್ ಆನ್ ಕ್ವೆಶ್ಚನ್ ಬರ್ಕೊಡ್ರಿ. ಡಿಫೈನ್ MSME. Define MSME. Discuss its progress and problems. Discuss its progress and problems. MSMEಯನ್ನು ವ್ಯಾಖ್ಯಾನಿಸಿ. MSMEಯನ್ನು ವ್ಯಾಖ್ಯಾನಿಸಿ. ಫುಲ್ ಸ್ಟಾಪ್. ಅದರ ಪ್ರಗತಿ ಮತ್ತು ಸಮಸ್ಯೆಗಳನ್ನು ವಿವರಿಸಿ. ಅದರ ಪ್ರಗತಿ ಮತ್ತು ಸಮಸ್ಯೆಗಳನ್ನು ವಿವರಿಸಿ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ. 10 ಮಾರ್ಕ್ಸ್, 10 ಅಂಕಗಳ ಪ್ರಶ್ನೆ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಯು ರೈಟ್ ಡೌನ್. ಆಲ್ಫಾಬೆಟ್ ಸಿ ಕಂಟೆಂಟಿಗೆ ಬರ್ತಾ ಇದ್ದೀನಿ ಈಗ. ದಟ್ ಈಸ್ ಫ್ರಾಮ್ ಚಾಪ್ಟರ್ 4, ಕಂಟೆಂಟ್ ಸಿ. ಖಾದಿ ಪದದ ಅರ್ಥವನ್ನು ಹೇಳಿ. ಡಿಫೈನ್ ದಿ ಮೀನಿಂಗ್ ಆಫ್ ಖಾದಿ. ಡಿಫೈನ್ ದಿ ಮೀನಿಂಗ್ ಆಫ್ ಖಾದಿ. ಖಾದಿ ಪದದ ಅರ್ಥವನ್ನು ಹೇಳಿ. 1 ಮಾರ್ಕ್ಸ್. ಗಿವ್ ದ ಎಕ್ಸಾಂಪಲ್ಸ್ ಫಾರ್ ವಿಲೇಜ್ ಇಂಡಸ್ಟ್ರೀಸ್ ಆರ್ ಕಾಟೇಜ್ ಇಂಡಸ್ಟ್ರೀಸ್. ಗಿವ್ ದ ಎಕ್ಸಾಂಪಲ್ಸ್ ಫಾರ್ ವಿಲೇಜ್ ಇಂಡಸ್ಟ್ರೀಸ್ ಆರ್ ಕಾಟೇಜ್ ಇಂಡಸ್ಟ್ರೀಸ್. ಗ್ರಾಮೀಣ ಅಥವಾ ಗುಡಿ ಕೈಗಾರಿಕೆಗಳ ಉದಾಹರಣೆಯನ್ನು ಕೊಡಿ. ಗ್ರಾಮೀಣ ಅಥವಾ ಗುಡಿ ಕೈಗಾರಿಕೆಗಳ ಉದಾಹರಣೆಯನ್ನು ಕೊಡಿ. ನೆಕ್ಸ್ಟ್ ಕ್ವೆಶ್ಚನ್ ರೈಟ್ ಆನ್. ರೈಟ್ ಅ ನೋಟ್ ಆನ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್. ರೈಟ್ ಅ ನೋಟ್ ಆನ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಭಾರತದಲ್ಲಿಯ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ಭಾರತದಲ್ಲಿಯ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ. 5 ಮಾರ್ಕ್ಸ್ ಆರ್ 10 ಮಾರ್ಕ್ಸ್. ಸೊ ಹಿಯರ್ ಯೂನಿಟ್ ದಟ್ ಈಸ್ ಚಾಪ್ಟರ್ 4 ಈಸ್ ಓವರ್ ಫ್ರಾಮ್ ಯೂನಿಟ್ 2. ಸೊ ಇಲ್ಲಿ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ಚಾಪ್ಟರ್ 6, ಅಧ್ಯಾಯ 6ಕ್ಕೆ ಬರ್ತಾ ಇದ್ದೀನಿ. ಸೊ ಹೆಡ್ಡಿಂಗ್ ಈಸ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್. ಗ್ರಾಮೀಣ ಮೂಲ ಸೌಲಭ್ಯ. ಅಧ್ಯಾಯ 6. ಹೆಡ್ಡಿಂಗು ಗ್ರಾಮೀಣ ಮೂಲ ಸೌಲಭ್ಯ, ರೂರಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇಯರ್ ಕಂಟೆಂಟ್ಸ್ ಆರ್ ಆಲ್ಫಾಬೆಟ್ ಎ, ಶಿಕ್ಷಣ ಮತ್ತು ಆರೋಗ್ಯ ಮೂಲ ಸೌಲಭ್ಯ. ಶಿಕ್ಷಣ ಮತ್ತು ಆರೋಗ್ಯ ಮೂಲ ಸೌಲಭ್ಯ. ಎಜುಕೇಷನಲ್ ಆ್ಯಂಡ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ಎಜುಕೇಷನಲ್ ಆ್ಯಂಡ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. Write down question record. What is educational infrastructure? What is educational infrastructure? Explain its significance. 5 marks. ಶಿಕ್ಷಣ ಮೂಲ ಸೌಲಭ್ಯ ಎಂದರೇನು? ಶಿಕ್ಷಣ ಮೂಲ ಸೌಲಭ್ಯ ಎಂದರೇನು? ಅದರ ಮಹತ್ವವನ್ನು ವಿವರಿಸಿ. ಬ್ರ್ಯಾಕೆಟ್ನಲ್ಲಿ ಹಾಕಿರಿ. 5 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ಬರ್ಕೊಡು. ವಾಟ್ ಆರ್ ದ ಟೈಪ್ಸ್ ಆಫ್ ಎಜುಕೇಷನ್? ವಾಟ್ ಆರ್ ದ ಟೈಪ್ಸ್ ಆಫ್ ಎಜುಕೇಷನ್? ಎಕ್ಸ್ಪ್ಲೇನ್. ವಾಟ್ ಆರ್ ದ ಟೈಪ್ಸ್ ಆಫ್ ಎಜುಕೇಷನ್? ಕ್ವೆಶನ್ ಮಾರ್ಕ್. ಎಕ್ಸ್ಪ್ಲೇನ್. ವಿವರಿಸಿ. ಶಿಕ್ಷಣದ ವಿಧಗಳಾವವು? ಶಿಕ್ಷಣದ ವಿಧಗಳಾವವು? ಕ್ವೆಶನ್ ಮಾರ್ಕ್. ವಿವರಿಸಿ. ಬ್ರ್ಯಾಕೆಟ್ನಲ್ಲಿ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ಬರ್ಬೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್? ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣದ ನಡುವಿನ ವ್ಯತ್ಯಾಸವನ್ನು ಹೇಳಿ. ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣದ ನಡುವಿನ ವ್ಯತ್ಯಾಸವನ್ನು ಹೇಳಿ. ಬ್ರ್ಯಾಕೆಟ್ನಲ್ಲಿ 1 ಮಾರ್ಕ್ಸ್.
Next question you write down. Discuss progress of education in India. Discuss progress of education in India. ಭಾರತದಲ್ಲಿಯ ಶಿಕ್ಷಣದ ಪ್ರಗತಿಯ ಕುರಿತು ಚರ್ಚಿಸಿ. ಭಾರತದಲ್ಲಿಯ ಶಿಕ್ಷಣದ ಪ್ರಗತಿಯ ಕುರಿತು ಚರ್ಚಿಸಿ. Discuss the progress and problems. Discuss the progress and problems of rural education in India. And once again I repeat, discuss the progress and problems of rural education in India. ಕನ್ನಡದ ಬಗ್ಗೆ ಭಾರತದಲ್ಲಿಯ ಗ್ರಾಮೀಣ ಶಿಕ್ಷಣದ ಪ್ರಗತಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸಿ. ಭಾರತದಲ್ಲಿಯ ಗ್ರಾಮೀಣ ಶಿಕ್ಷಣದ ಪ್ರಗತಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸಿ. ಬ್ರಾಕೆಟ್ನಲ್ಲಿ ಹಾಕಿದ್ರೆ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್. ಇದು ಕ್ವಶನ್ ಸಿಗ್ನಿಫಿಕೆನ್ಸ್ ಸಲಹೆಗಳು ಮಹತ್ವ. Discuss significance. Discuss significance, problems and suggestions. Discuss significance, problems and suggestions of rural health in India. Discuss the significance, problems and suggestions of rural health in India. ಕನ್ನಡದ ಕೊಡೆ ಭಾರತದಲ್ಲಿಯ ಗ್ರಾಮೀಣ ಆರೋಗ್ಯದ ಮಹತ್ವ, ಸಮಸ್ಯೆಗಳು ಮತ್ತು ಸಲಹೆಗಳನ್ನು ಚರ್ಚಿಸಿ. ಬ್ರಾಕೆಟ್ನಲ್ಲಿ 10 ಮಾರ್ಕ್ಸ್, 10 ಅಂಕ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ಆಲ್ಫಾಬೆಟ್ ಬಿ ಕಂಟೆಂಟ್ಗೆ ಬರ್ತಾ ಇದ್ದೀನಿ. ವಸತಿ ಮತ್ತು ನೈರ್ಮಲೀಕರಣ, ಹೌಸಿಂಗ್ ಆ್ಯಂಡ್ ಸ್ಯಾನಿಟೇಷನ್, ಹೌಸಿಂಗ್ ಆ್ಯಂಡ್ ಸ್ಯಾನಿಟೇಷನ್, ವಸತಿ ಮತ್ತು ನೈರ್ಮಲೀಕರಣ. So write down questions ಬರ್ಕೊಡ್ರಿ. Question number 1. What is rural housing? What is rural housing? Explain the factors related to rural housing problems. Explain the factors related to rural housing problems in India. ಕನ್ನಡ ಕೊಡೆ ಗ್ರಾಮೀಣ ವಸತಿ ಎಂದರೇನು? ಕ್ವಶನ್ ಮಾರ್ಕ್. ಭಾರತದಲ್ಲಿ ಗ್ರಾಮೀಣ ವಸತಿ ಸಮಸ್ಯೆಗೆ ಸಂಬಂಧಿಸಿದ ಸಂಗತಿಗಳನ್ನು ವಿವರಿಸಿ. ಭಾರತದಲ್ಲಿಯ ಗ್ರಾಮೀಣ ವಸತಿ ಸಮಸ್ಯೆಗೆ ಸಂಬಂಧಿಸಿದ ಸಂಗತಿಗಳನ್ನು ವಿವರಿಸಿ. ಬ್ರಾಕೆಟ್ನಲ್ಲಿ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ಬರ್ಕೊಡಿ. What is rural sanitation? What is rural sanitation? ಗ್ರಾಮೀಣ ನೈರ್ಮಲೀಕರಣ ಎಂದರೇನು? ಗ್ರಾಮೀಣ ನೈರ್ಮಲೀಕರಣ ಎಂದರೇನು? Next I will move on to alphabet C. ಕುಡಿಯುವ ನೀರು ಪೂರೈಕೆ, ಡ್ರಿಂಕಿಂಗ್ ವಾಟರ್ ಸಪ್ಲೈ. ಹೆಡ್ಡಿಂಗ್ ಈಸ್ ಡ್ರಿಂಕಿಂಗ್ ವಾಟರ್ ಸಪ್ಲೈ, ಕುಡಿಯುವ ನೀರು ಪೂರೈಕೆ. ಬರ್ಕೊಡ್ರಿ ಕ್ವಶನ್.
Write a note on NRDWP. Write a note on NRDWP. NRDWP ಕುರಿತು ಟಿಪ್ಪಣಿ ಬರೆಯಿರಿ. NRDWP ಕುರಿತು ಟಿಪ್ಪಣಿ ಬರೆಯಿರಿ. ಬ್ರ್ಯಾಕೆಟ್ನಲ್ಲೇ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ಬರ್ಕೊಡ್ರಿ. NRDWP ಪದವನ್ನು ವಿಸ್ತರಿಸಿ. NRDWP ಪದವನ್ನು ವಿಸ್ತರಿಸಿ. Expand the term NRDWP. Next question ಬರ್ಕೊಡ್ರಿ. What is rural water supply? What is rural water supply? ಗ್ರಾಮೀಣ ನೀರು ಸರಬರಾಜು ಎಂದರೇನು? ಗ್ರಾಮೀಣ ನೀರು ಸರಬರಾಜು ಎಂದರೇನು? State any two factors. State any two factors and objectives. State any two composition. State State any two composition and objectives. State any two composition or objectives, composition and objectives of PMGY. PMGY ನ ಸಂಯೋಜನಾಂಶಗಳು ಮತ್ತು 2 ಧ್ಯೇಯೋದ್ದೇಶಗಳನ್ನು ಹೇಳಿ. ಬ್ರ್ಯಾಕೆಟ್ನಲ್ಲಿ ಹಾಕಿ 1 ಮಾರ್ಕ್ಸ್. ಪ್ರಧಾನಮಂತ್ರಿಗಳ ಗ್ರಾಮೋದಯ ಯೋಜನೆಯ 2 ಸಂಯೋಜನಾಂಶಗಳು ಮತ್ತು 2 ಧ್ಯೇಯೋದ್ದೇಶಗಳನ್ನು ತಿಳಿಸಿ ಅಥವಾ ಹೇಳಿ. ಬ್ರ್ಯಾಕೆಟ್ನಲ್ಲೇ 1 ಮಾರ್ಕ್ಸ್ ಆಗ್ತದೆ. ನೆಕ್ಸ್ಟ್ ಕ್ವೆಶನ್. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ PMGY? ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ PMGY? PMGYಯ ಸಾಧನೆಗಳಾವು. PMGYನ ಸಾಧನೆಗಳಾವುವು ಅಂದರೆ ಪ್ರಧಾನಮಂತ್ರಿಗಳ ಗ್ರಾಮೋದಯ ಯೋಜನೆ ಕೇಳ್ಬೋದು. ಎಕ್ಸ್ಪಾಂಡ್ ದಿ ಟರ್ಮ್ PMGY, ಪ್ರೈಮ್ ಮಿನಿಸ್ಟರ್ಸ್ ಗ್ರಾಮೋದಯ ಯೋಜನೆ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ 5 ಮಾರ್ಕ್ಸ್. ಆಮೇಲೆ ಇದಕ್ಕೆ 1 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್. ಸೊ ಹಿಯರ್ ಆಲ್ಫಾಬೆಟ್ C is content is completed. Next alphabet D. Content is ರೂರಲ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಗ್ರಾಮೀಣ ಸಾರಿಗೆ ಮತ್ತು ಸಂವಹನ ಸಂಪರ್ಕ. ರೂರಲ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ರೈಟ್ ಆನ್ ದಿ ಕ್ವೆಶನ್ಸ್. ವಾಟ್ ಈಸ್ ರೂರಲ್ ಟ್ರಾನ್ಸ್ಪೋರ್ಟ್? Explain its importance and problems. Explain its importance and problems is very very important. Side alle important ಹಾಕ್ರಿ 10 ಮಾರ್ಕ್ಸ್. ಗ್ರಾಮೀಣ ಸಾರಿಗೆ ಎಂದರೇನು? ಕ್ವೆಶ್ಚನ್ ಮಾರ್ಕ್. ಅದರ ಮಹತ್ವ ಮತ್ತು ಸಮಸ್ಯೆಗಳನ್ನು ಚರ್ಚಿಸಿ ಅಥವಾ ವಿವರಿಸಿ. ಬ್ರ್ಯಾಕೆಟಲ್ಲಿ ಹಾಕ್ರಿ 10 ಮಾರ್ಕ್ಸ್ ಅಂದರೆ ಇಂಪಾರ್ಟೆಂಟ್ ಅಂತ ಹಾಕೋರಲ್ಲ. ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ಕಮ್ಯುನಿಕೇಷನ್? ಸಂವಹನ ಅಥವಾ ಸಂಪರ್ಕ ಎಂದರೇನು? 1 ಮಾರ್ಕ್ಸ್. ವಾಟ್ ಈಸ್ ಕಮ್ಯುನಿಕೇಷನ್? ನೆಕ್ಸ್ಟ್ 2ನೇ ಪ್ರಶ್ನೆ ಬರ್ಕೊಡೋದು. ಇದರಲ್ಲಿ ಎಷ್ಟನೇದು ನೋಡೋದು ಇದರೊಳಗೆ? ಆಲ್ಫಾಬೆಟ್ D ಇಲ್ಲ ಇದು? ಹಾಂ. ನೆಕ್ಸ್ಟ್ ಕ್ವೆಶನ್ ಬರ್ಕೊಡ್ರಿ. ವಾಟ್ ಆರ್ ದ ಟೈಪ್ಸ್ ಆಫ್ ರೂರಲ್ ಕಮ್ಯುನಿಕೇಷನ್? ಗ್ರಾಮೀಣ ಸಂಪರ್ಕ ವ್ಯವಸ್ಥೆಯ ವಿಧಗಳಾವುವು ಅಥವಾ ಪ್ರಕಾರಗಳಾವುವು? ಗ್ರಾಮೀಣ ಸಂಪರ್ಕ ವ್ಯವಸ್ಥೆಯ ವಿಧಗಳಾವು ಅಥವಾ ಪ್ರಕಾರಗಳು. ಬ್ರ್ಯಾಕೆಟ್ನಲ್ಲಿ ಹಾಕಿರಿ 5 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್. 1 ಮಾರ್ಕ್ಸ್ ಕೇಳಿದರೆ ಅಷ್ಟೇ ಇದನ್ನು ಇದು ಮಾಡಿರಿ. 5 ಮಾರ್ಕ್ಸ್ ಕೇಳಿದರೆ ಅವನ್ನ ಎಕ್ಸ್ಪ್ಲೈನ್ ಮಾಡಿ.
Next question ಬರ್ಬೋದು. What is rural alphabet E? Heading is ಗ್ರಾಮೀಣ ವಿದ್ಯುದೀಕರಣ. ಇದೊಂದು ಕ್ವಶನ್ ಬರ್ಕೊಡ್ರಿ, ಇದನ್ನು ಬಿಟ್ಟೆ ನೋಡಿ. ಇದನ್ನು ಹೇಳ್ರಿ, ಇದು ಎಕ್ಸ್ಪ್ಲನೇಷನ್ ಬಂತಲ್ಲ, ಇದು ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಬಂದದಲ್ಲ ಅದು, ಆಯ್ತು ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ಕೊಡೋದು ಇದರೊಳಗೆ, ಯಾವುದು ಸಂಪರ್ಕದೊಳಗೆ ಬರ್ಕೊಡ್ರಿ. ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ರೂರಲ್ ಕಮ್ಯುನಿಕೇಷನ್. ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ರೂರಲ್ ಕಮ್ಯುನಿಕೇಷನ್. ಗ್ರಾಮೀಣ ಸಂವಹನದ ಅಥವಾ ಸಂಪರ್ಕದ 2 ಮಹತ್ವಗಳನ್ನು ತಿಳಿಸಿ. ಬ್ರ್ಯಾಕೆಟ್ನಲ್ಲಿ 1 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ಬರ್ಕೊಡಿ. ವಾಟ್ ಈಸ್ ರೂರಲ್ ಇಲೆಕ್ಟ್ರಿಫಿಕೇಷನ್? ಗ್ರಾಮೀಣ ವಿದ್ಯುದೀಕರಣ ಎಂದರೇನು? ವಾಟ್ ಈಸ್ ರೂರಲ್ ಇಲೆಕ್ಟ್ರಿಫಿಕೇಷನ್? ಗ್ರಾಮೀಣ ವಿದ್ಯುದೀಕರಣ ಎಂದರೇನು? 1 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ಬರ್ಕೊಡಿ. ಡಿಫೈನ್ ರೂರಲ್ ಎಲೆಕ್ಟ್ರಿಫಿಕೇಷನ್. ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್. ಬ್ರ್ಯಾಕೆಟ್ನಲ್ಲಿ 10 ಮಾರ್ಕ್ಸ್. ಸೈಡ್ ಇಂಪಾರ್ಟೆಂಟ್ ಅಂತ ಹಾಕೊಡ್ರಿ. ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್. ಬ್ರ್ಯಾಕೆಟ್ನಲ್ಲಿ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್. ಜನರಲ್ ಆಗಿ ಓವರಾಲ್ ಆಗಿ ಕೇಳ್ತಾರೆ, ಅದನ್ನು ಬರ್ಕೊಂಡ್ಬಿಟ್ರಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಆರ್ ಡಿಸ್ಕಸ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಇನ್ ಇಂಡಿಯಾ. ರೂರಲ್ ಎಲೆಕ್ಟ್ರಿಫಿಕೇಷನ್ ಇನ್ ಇಂಡಿಯಾ. ಭಾರತದಲ್ಲಿಯ ಗ್ರಾಮೀಣ ವಿದ್ಯುದೀಕರಣದ ಮಹತ್ವಗಳು, ಭಾರತದಲ್ಲೇ ಗ್ರಾಮೀಣ ವಿದ್ಯುದೀಕರಣದ ಕುರಿತು ವಿವರಿಸಿ ಅಂತಂದ್ರೆ ಅಥವಾ ಚರ್ಚಿಸಿ. ಸೊ ಹಿಯರ್ ಮಾರ್ಕ್ಸ್ ಇಸ್ 10 ಮಾರ್ಕ್ಸ್. ಇದು ಸಹ ಸೈಡ್ ಇಂಪಾರ್ಟೆಂಟ್ ಅಂತ ಹಾಕೊಡಿ. ಕ್ವಶನ್ ಏನು ಕೊಟ್ಟಿಲ್ಲ. ಡಿಸ್ಕಸ್ ಆರ್ ಎಕ್ಸ್ಪ್ಲೇನ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಇನ್ ಇಂಡಿಯಾ. ಭಾರತದಲ್ಲಿಯ ಗ್ರಾಮೀಣ ವಿದ್ಯುದೀಕರಣದ ಕುರಿತು ಚರ್ಚಿಸಿ ಅಥವಾ ವಿವರಿಸಿ. ಓಕೆ. So here whatever the contents I have taken, I have given all the most likely questions for your semester examination. Okay. So here I will end the entire syllabus and your academic activities. So here I will close. So thank you one and all.